ನಮ್ಮ ಇಡೀ ರಾಜ್ಯದಾಗಕ್ಕೂ ನಮ್ಮ ಜಿಲ್ಲಾದಿರ್ಬೋದು ಎಲ್ಲ ಇರ್ಬೋದು, ನಮ್ಮ ಅಣ್ಣ ತಮ್ಮರು ಇರ್ಬೋದು. ಒಟ್ಟು ಅವ್ನು ಏನಿದ್ರು ನಮ್ಗೆ ಅರೆಸ್ಟ್ ಆಗಬೇಕು. ಇವತ್ತು 24 ಗಂಟೆ ಒಳಗೆ ಆಗ್ಬೇಕಾಯ್ತು. ಕಂಪ್ಲೀಟ್ FIR ಆಗಿ ಆಲ್ರೆಡಿ ಒಂದು 18 ತಾಸು ಸಮೀಪ ಆಯ್ತು. ಈಗ ಪೊಲೀಸರ ಬಗ್ಗೆ ಏನೂ ಕ್ರಮ ತೊಗೊಂಡಿಲ್ಲ. ಅದಕ್ಕಾಗಿ ನಾವು ಇವತ್ತೆಲ್ಲ ನಮ್ಮ ನಾಯಕ ಸಮಾಜರೆಲ್ಲ ಸೇರಿದ್ವಿ. ಇವಾಗ ಮುಂದೆ ಏನು ಮಾಡ್ತಾನೋ ನಮಗೂ ಗೊತ್ತಿಲ್ಲ. ಏನು ಈ ರೀತಿಯಾಗಿ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ನಿನ್ನಿಂದ ಮೀಡಿಯಾದಂತ ನೋಡತ್ತೀರಿ. ಒಂದು ವಾಲ್ಮೀಕಿ ಸಮಾಜ ನಾಯಕರನ್ನ ಒಂದು ಅವಾಚ್ಯ ಶಬ್ದದಿಂದ ಮಾತಾಡ್ತಾನಂದ್ರೆ ಅವ ಎಷ್ಟು ಕೀಳು ಮಟ್ಟಿಗೆ ಇಳಿದಿರ್ಬೇಕು. ರಮೇಶ್ ಕತ್ತಿಯವರು ಎಷ್ಟು ಕೀಳು ಮಟ್ಟಿಗೆ ಇಳಿದಿರ್ಬೇಕು. ಈಗ ರಾಜಕೀಯವಾಗಿ ಅವಂತಿ ಪೂರ್ತಿ ಸತ್ತು ಹೋಗಿದ್ದಾನೆ. ಸತ್ತು ಹೆಣ ಇದ್ದಂಗೆ ಅವ. ಹಂಗಾಗಿ ನಮ್ಮ ವಾಲ್ಮೀಕಿ ಸಮಾಜದವರು ಈ ಲಿಂಗಾಯತ ಸಮಾಜದ ಅಣ್ತಮ್ರ ಥರ ಇದ್ವಿ ನಾವು. ಅದು ಇನ್ನೂ ಮಟ್ಟ ಎಲ್ಲೂ ಭೇದ ಭಾವ ಅಂತ ಕಂಡು ಬರೋದಿಲ್ಲ. ಅಂಥ ಲಿಂಗಾಯತ ಸಮಾಜರನ್ನ ಒಡೆದು ಬೇರೆ ಮಾಡತಾನೆ. ಜಾತಿಯನ್ನು ವಿಷ ಬೀಜ ಬತ್ತತಾನೆ ನಮ್ಮ ಸಮಾಜದಾಗ. ಅದಕ್ಕಾಗಿ ಲಿಂಗಾಯತ ಸಮಾಜ ನನ್ನ ಸೈಡ್ ಬಂದರೆ ನಾನು ಏನೋ ರಾಜಕೀಯ ಒಳಗೆ ಬರ್ಬೋದಪ್ಪ, ನಾನು ಲಿಂಗಾಯತ ನನಗೆ ಬೆನ್ನು ಹತ್ತಬಹುದು ಅನ್ನೋದು ಒಂದು ತೋರಿಸ್ಕೊಡತಾನೆ. ಇದ್ರಾಗ ಮೇಲೆ ನೋಡೋಕೆ ಎಲ್ಲರಿಗೂ ಕಂಡು ಬರೋದಿದೆ. ನಮ್ಮ ಜಾರಕಿಹೊಳಿ ಮಣ್ತನ ಸಾವುಕಾರರು ಇದು ಜಾತಿ ಹೋಗಿ ಯಾರನ್ನೂ ನೋಡಿಲ್ಲ. ನಿಮ್ಗಾದ್ರೂ ಗೊತ್ತೈತಿ, ಎಲ್ಲ ಗೊತ್ತೈತಿ. ಜಾತಿ ಒಳಗೆ ಬೆಳೆಸಿದಾರ ಯಾರನ್ನ ಇಡೀ ಎಷ್ಟು ಸಮಾಜದಲ್ಲ ಎಲ್ಲರನ್ನೂ ಬೆಳೆಸ್ಯಾರ ಜಾರಕಿಹೊಳಿ ಸಾವುಕಾರ. ಅವನು ಯಾರು ಬೆಳೆಸ್ಯಾನು? ನಾ ಲಿಂಗಾಯತ ಅಂತ ಹೇಳ್ಕೊತಾಡ್ತಾನೆ. ಲಿಂಗಾಯತ್ರನ್ನ ಯಾರನ್ನ ಏನು ಮುಂದೆ ತಂದಾನ? ಯಾರನ್ನ MLA ಮಾಡಿದಾನ? ಇಲ್ಲ DCC ಡೈರೆಕ್ಟರ್ ಮಾಡಿದಾನ? ನಮ್ಮ ಸಾವುಕಾರ ಹೇಳ್ತಾನೆ ಇದೆ ಬಟ್ ಬಾಳಂಗ್ ಗ್ರಾಮಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ MLA ಮಾಡಿದಾರ ರಮೇಶ್ ಜಾರಕಿಹೊಳಿ. ಬಾಬಾ ಸಾಹೇಬ್ ಪಾಟೀಲ್ ಮಾಡಿದಾರ ಯಾರು? ಸತೀಶ್ ಜಾರಕಿಹೊಳಿ. ಮಹೇಶ್ ಕುಮಟಳ್ಳಿ ಮಾಡಿದಾರ ಅವರ ರಮೇಶ್ ಜಾರಕಿಹೊಳಿ. ಈ ಥರ ಅವ ಯಾರ್ದಾರು ಒಬ್ಬರನ್ನ ಲಿಂಗಾಯತ ಸಮಾಜದಾರನ MLA ಮಾಡಿದಾರನ ಬಟ್ ತೋರಿಸ್ಕೊಡ್ಲಿ. ವಿಶ್ವಾಸ ಒಯ್ದ ಹಲವಾರ್ದಾರ. ಆದ್ರೆ ಅವನಿಗೆ ಒಂದೇ ಒಂದು ನಾನು ಇಂಥವ್ನು MLA ಮಾಡಿದನಪ್ಪ ನಮ್ಮ ಲಿಂಗಾಯತ ಸಮಾಜ. ಅವ್ನು ಚಾಲೆಂಜ್ ಆಗೇ ತೋರಿಸು. ಅವ್ನು ಏನು ಕೆಲಸ ಮಾಡಿದಾನ ಲಿಂಗಾಯತ ಸಮಾಜಕ್ಕೆ? ನಾ ಲಿಂಗಾಯತ ಪಾಪ ನಾ ಅಣ್ತಾಮ್ರಕತೆ ಇದು ಲಿಂಗಾಯತರ ಅಂತ ಈಗ ಅವ್ರನ್ನೆಲ್ಲ ಹೊಡೆದು ಬೇರೆ ಥರ ಆತ. ಲಿಂಗಾಯತ ಸಮಾಜ ಅನ್ನೋದು ವಿಷ ಬೀಜ ಬಿತ್ತದ. ನಾವು ಮೊನ್ನೆ KB ಯಾವುದೋ ಒಂದು ಗೆದ್ದ, ಅದನ್ನೆಲ್ಲ ನಮ್ಮ ಪಂಚಾಯತಿ ವಾರ್ಡ್ನಲ್ಲಿ ನಾವು ಗೆಲ್ತೀವಿ. ಇಡೀ ರಾಜ್ಯನ ಗೆಲ್ಲ ಅಂತ ಹೇಳ್ರಿ. ಅವ್ಗೆ ತಾಕತ್ತಿದ್ರೆ ಬರಲಿ, ದಮ್ ಬೇಕು. ಅದಕ್ಕೂ ದಮ್ ಬರ್ಬೇಕ್ರಿ. ರಾಜಕೀಯ ಮಾಡ್ಬೇಕಂದ್ರೆ 4 ಮಂದಿ ಕೆಲಸ ಮಾಡಬೇಕು, ಜನ ಬೆನ್ನು ಹತ್ಬೇಕು. ನಮ್ಮ ನಾಯಕರು ಎಲ್ಲ ಸಮಾಜದವ್ರನ್ನ ತೊಗೊಂಡು ಹೋಗತ್ತಾರ. ಇವನು ಯಾವ ಸಮಾಜ ಅಂತ ತೋರ? ನಮ್ಮದು ಮೊದಲನೇ ಬೇಡಿಕೆ ಏನು, ನಮ್ಮ SC/ST ಸಮಾಜ ಬಗ್ಗೆ ಭಾಳ ಹಗುರವಾಗಿ ಜಾತಿ ನಿಂದನೆ ಮಾಡಿರುವಂಥ ರಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧನ ಮಾಡಬೇಕು. ಅವರನ್ನು ಬಂಧನ ಮಾಡಿ ಜೈಲಿಗೆಟ್ಟುವಂಥ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅನ್ನೋಂಥ ಮೊದಲೇ ವಿನಂತಿ. ಏನಾದರೂ ಸರ್ಕಾರ ಜಿಲ್ಲಾಡಳಿತ ಅವರನ್ನು ಅರೆಸ್ಟ್ ಮಾಡದೇ ಇದ್ದಲ್ಲಿ ಉಗ್ರ ಸ್ವರೂಪವಾದಂಥ ಹೋರಾಟವನ್ನು ಮಾಡ್ತೀವಿ. ಅವು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೂ ರಮೇಶ್ ಜಾರಕಿಹೊಳಿ ಹೋದರೆ ಅವನ ವಿರುದ್ಧ ಅಲ್ಲಿ ಪ್ರತಿಭಟನೆ ಮಾಡುವಂಥ ತಯಾರಿಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ರಮೇಶ್ ಜಾರಕಿಹೊಳಿ ಅವ್ರ ಮನೆಗೆ ನುಗ್ಗುದ್ರು, ರಮೇಶ್ ಕತ್ತಿ ಅವರ ಮನೆಗೆ ನುಗ್ಗುದ್ರ ಮುಖಾಂತರ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವೆಲ್ಲ ಚೆನ್ನಮ್ಮ ಸರ್ಕಲ್ದಲ್ಲಿ ಸೇರಿರುವಂಥದ್ದು. ಹಾಗಾಗಿ ಕೂಡಲೇ ರಮೇಶ್ ಕತ್ತಿಯವರು ಈ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಿರುವಂಥದ್ದು, ಜಾತಿಗಳ ಬಗ್ಗೆ ವಿಷಬೀಜವನ್ನು ಬಿತ್ತುತ್ತಿರುವಂಥದ್ದು, ಈ ರೀತಿ ರಾಜಕಾರಣ ಮಾಡುತ್ತಿರುವಂಥದ್ದು ಹೇಳಿತನ. ಇದನ್ನು ಬಿಟ್ಟು ಮನೆಯಲ್ಲಿ ತೆಪ್ಪ ಕೂತ್ಕೊಂಡ್ರೆ ಸರಿ. ಇಲ್ಲಾದರೆ ಮುಂದಿನ ದಿನಮಾನಗಳಲ್ಲಿ ರಮೇಶ್ ಕತ್ತಿ ಅವರು ಮುಂದಿನ ದಿನಮಾನಗಳಲ್ಲಿ ಭಾಳಷ್ಟು ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ರಮೇಶ್ ಕತ್ತಿ ಅವರೇ, ನೀವು ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ರಿ. ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ಳೋದು ಬಿಟ್ಟು ಏನಾದರೂ ನೀವು ಮೀಸಿ ತಿರುವಿ ಮಾತಾಡಿದರೆ ನಾವು ಕೂಡ ಮೀಸಿವಂತರಿದ್ದೀವಿ, ನಾವು ಕೂಡ ಮೀಸಿ ತಿರುವೇನೆ ಮಾತಾಡ್ತೀವಿ ಅನ್ನೋ ಉತ್ತರ ಕೊಡುವಂಥ ತಯಾರಿಯನ್ನು ನಾವು ಇದ್ದೀವಿ. ಮದಕರಿ ನಾಯಕರಾಗಿರ್ಬೋದು, ವೀರಶೂರ ಸುಂದರ ಲಕ್ಷ್ಮಣ ಆಗಿರಬಹುದು, ನಾವು ಕೂಡ ಹಲವಾರು ಮಹಾಪುರುಷರನ್ನು ಹೊಂದಿರುವಂಥ ಜಾತಿ ನಮ್ಮದು. ಆ ಜಾತಿಗೆ ನಿಂದನೆಯನ್ನು ಮಾಡುತ್ತಿರುವುದು ಮಹಾಖಂಡನೀಯ. ಹಾಗಾಗಿ DCC ಬ್ಯಾಂಕ್ ಸದಸ್ಯತ್ವವನ್ನು ಇವತ್ತು ಅವ್ರು ರದ್ದಾಗಬೇಕು. ಸರ್ಕಾರ ಕೂಡಲೇ ಅದನ್ನು ಕೂಡ ರದ್ದು ಮಾಡುವಂಥ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯ. ರಮೇಶ್ ಕತ್ತಿ ಅವರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಇವತ್ತು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಸಮಾಜ ಭಾಳ ಅತಿಯಾದ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಅಂಥ ಒಂದು ಸಮಾಜದ ಬಗ್ಗೆ ಇವತ್ತು ಭಾಳ ಒಂದು ನಿಂದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅವರು ಕ್ಷಮಾ ಕೇಳೋದು ಅಷ್ಟೇ ಅಲ್ಲದ, ಇವತ್ತು ಏನು ಹೇಳಿದರು ಕೆಲವೊಂದು ಸಾಕಷ್ಟು ನಮ್ಮ ಸಂಘಟನೆ ಪರಗಳ ಹೋರಾಟಗಾರರು ಸಾಕಷ್ಟು ಜನ ಮಾತಾಡಿದ್ದಾರೆ. ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕಾಗ್ತದೆ.
ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ಅನ್ನೋಕ್ಕಿಂತ ನಾವು ಈಗ ಸದ್ಯನ ಸಾಕಷ್ಟು ನಾವು ಸಂಘಟನೆ ಮುಖಾಂತರ ಆಯ್ತು, ನಮ್ಮ ಸಮಾಜದ ಮುಖಾಂತರ ಆಯ್ತು, ಪಕ್ಷಾತೀತವಾಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ದಯಮಾಡಿ. ಯಾಕಂತಂದ್ರೆ ಭಾಳ ನಮಗೆ ಎಲ್ಲ ಸಮಾಜಕ್ಕೂ ನಮಗೆ ಭಾಳ ದುಃಖಕರ ಆಗೈತಿ. ಏನಪ್ಪ ಅಂತಂದ್ರೆ ರಮೇಶ್ ಕತ್ತಿ ಅವ್ರನ್ನ ನಾವು ಭಾಳ ಹತ್ತಿರದಿಂದ ನೋಡಿದ್ವು. ಯಾಕಂತಂದ್ರೆ ಬರೀ ಪಳ್ಳ ಭಾಷಣ ಒಂದು ಬಿಟ್ರೆ ಅವ್ರ ಕಡೆ ಏನೂ ಇದಿಲ್ಲ, ಬರೀ ಜಾತಿ ಜಾತಿ ಜಾತಿ. ತಾವು CBI ತನಿಖೆ ಕೊಡ್ಬೇಕು ನೀವು. ಯಾಕಂತಂದ್ರೆ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಹಿಂದೆ ತೊಗೋಂಥ ಕೆಲಸ ಮಾಡತ್ತಾರೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾತ್ ಏನು ರಾಜ್ಯ ತುಂಬ ನಮ್ಮ ಜನ ಎಲ್ಲ ಹೇಳ್ತೈತಿ. ಇವತ್ತು ನೀವು 40 ವರ್ಷ ತಾವು ರಾಜಕಾರಣ ಮಾಡಿದಿರಿ, ನಮ್ಮ ಸಮಾಜದಿಂದ ಬೆಳೆದಿರಿ. ನೀವು ಸಮಾಜದ ಓಟ್ ತಗೊಂಡು ಪ್ರತಿಯೊಬ್ಬರು ನೀವು ಇವತ್ತು 40 ವರ್ಷ ದಿವಂಗತ ಉಮೇಶ್ ಕತ್ತಿ ಅವರಾಗಿರ್ಬೋದು, ಅವರು ನಿಮ್ಮ ಅಣ್ಣವ್ರು ಇದ್ದರೂ ಕೂಡ ಈ ಥರ ಯಾವುದೋ ರೀತಿಯಿಂದ ಹಿಂಗೆ ಮಾಡಿಲ್ಲ. ನೀವು ಇವತ್ತು ಪಳ್ಳ ಭಾಷಣದಿಂದ ತಾವು ಜನರಿಗೆ ಜಿಲ್ಲಾ ನಾಯಕರನ್ನು ತೋರ್ಸಾತೀರಿ. ನೀವು ಯಾವುದೋ ರೀತಿಯಿಂದ ನಿಮ್ಮದು ಸಕ್ಸಸ್ ಆಗೋದಿಲ್ಲ. ಇವತ್ತು ತಾವು ಏನು ನಮ್ಮ ಸಮಾಜದ ಬಗ್ಗೆ ಅನ್ಯಾಯ ಮಾಡಿದ್ದೀರಿ, ಇದನ್ನು ನಾವು ಎಲ್ಲರೂ ಉಗ್ರಗೊಂಡು ಖಂಡಿಸ್ತು. ಯಾಕಂತಂದ್ರೆ 2008ರಾಗ ತಾವು MP ಆಗಿರಿ, 2014ರಾಗ ಒಬ್ಬ ಸಣ್ಣ ಹುಡುಗರ ಅಬ್ಕಿ ಬಾರ್ ಮೋದಿ ಸರ್ಕಾರ ಅನ್ನೋ ಒಂದು ಸಿಚುವೇಶನ್ದಾಗ ಅಂಥ ಒಂದು BJPದು ಪವರ್ಫುಲ್ ಇತ್ತು. ಅಂಥದ್ರಾಗ ನೀವು ಆರ್ಚ್ ಬಂದಿಲ್ಲ. ನೀವು ಎಂಥ ಜಿಲ್ಲಾ ಲೀಡರ್ ಆಗ್ತೀರಿ? ಈಗ ಯಾವುದೋ ಒಂದು ಎಲೆಕ್ಷನ್ ಗೆದ್ದ ತಕ್ಷಣ ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡೋದು, ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮಾತಾಡೋದು, ಇವನ್ನೆಲ್ಲ ತಾವು ಬಿಡಬೇಕಾಗ್ತೈತಿ. ಯಾಕಂತಂದ್ರೆ ಅವ್ರು ಮಾತಾಡುತ್ತಿಲ್ಲ ಅಂತ ಹೇಳಿ ಇವತ್ತು ನಾವು ಸಣ್ಣ ಹುಡುಗರು ಇದ್ದಿರ್ಬೋದು, ಸಾಕಷ್ಟು ತಿಳುವಳಿಕೆ ಐತಿ ನಿಮ್ಮ ಬಗ್ಗೆ ಮಾತಾಡಕತ್ತಂತಂದ್ರೆ ನೀವು ಇಡೀ ಮನ್ಯಾಗಲ್ಲ ಇಡೀ ರಾಜ್ಯದಾಗ ನೀವು ಉಳಿಯಾಗಿಲ್ಲ. ಅದಕ್ಕಾಗಿ ಅಂಥ ಜಗದ ಮಾಡಕ್ಕೆ ಹೋಗ್ಬೇಡ್ರಿ. ಬರೀ ಜಾತಿ ಜಾತಿ ಅಂದ್ರೆ ಆಗೋದಿಲ್ಲ. ಇವತ್ತು ನಮ್ಮ ಜಾರಕಿಹೊಳಿ ಸಾಮ್ರಾಜ್ಯ ಬೆಳಿಬೇಕಾದ್ರೆ ಎಲ್ಲ ಪಕ್ಷಗಳನ್ನ ಎಲ್ಲ ಜಾತ್ಯತೀತವಾಗಿ ಬೆಳ್ತಾರೆ ಅವ್ರು. ಇವತ್ತು ಲಿಂಗಾಯತ ಸಮಾಜ ಮೇನ್ ಅವ್ರ ಜೊತೆ ಐತಿ. ಬರೀ ಜಾತಿ ಜಾತಿ ತೊಗೊಂಡು ಬಂದು ಇದನ್ನು ಮಾಡುವಂಥ ಕೆಲಸ ಮಾಡತ್ತಾರೆ. ದಯಮಾಡಿ ತಾವು ಪತ್ರಕರ್ತರಿದ್ದೀರಿ, ನೀವು ಸಾಕಷ್ಟು ಸ್ವಲ್ಪ ಎಲ್ಲ ತಾವು ಇದನ್ನು ಮಾಡಿರಿ. ಅವರ ಹೇಳಿಕೆಯನ್ನು ತಿರುಚಲಾಗಿದೆ ಅನ್ನೋದು ಅತ್ಯಂತ ಮೂರ್ಖತನದ ಪರಮಾವಧಿ. ಯಾಕಂತಂದ್ರೆ ರಮೇಶ್ ಕತ್ತಿ ಮಾತಾಡೋ ಸ್ಟೈಲನ್ನು ಹಂಗೈತಿ. ಯಾವತ್ತೂ ಕೂಡ ಶೋಷಿತ ಸಮುದಾಯಗಳನ್ನು, ದಲಿತ ಸಮುದಾಯಗಳ ಬಗ್ಗೆ ಮಾತನಾಡುವಾಗ ಅವರು ಆ ರೀತಿ ಒಂದು ಒಂದು ಅಹಂಕಾರದಿಂದನೇ ಮಾತಾಡ್ತಕ್ಕಂಥ ಪದ್ಧತಿ ಒಂದು. ಅದಕ್ಕಾಗಿ ಅವನ ಹೇಳಿಕೆ ಅದು ಸರಿಯಾದನಾಗೈತಿ. ಅವು ಹೇಳಿದ್ದು ಕೂಡ 100% ಕರೆಕ್ಟ್ ಐತಿ. ಅದಕ್ಕಾಗಿ ಯಾರೇ ಕೂಡ BJPಯಲ್ಲಿರ್ತಕ್ಕಂಥ ನಾಯಕರು ಒಂದು ವೇಳೆ ಅವನ ಹೇಳಿಕೆಯನ್ನು ಸಮರ್ಥಿಸಿದ್ದೇ ಆದಲ್ಲಿ ಅವರು ನಮ್ಮ ವಾಲ್ಮೀಕಿ ಸಮಾಜ ಕುಲದಲ್ಲಿ ಹುಟ್ಟಿಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಯಾರು ವಾಲ್ಮೀಕಿ ಕುಲದಲ್ಲಿ ಹುಟ್ಟಿದ್ದಾರೋ ಅವರು ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡ್ರೆ ಅವರ ಹುಟ್ಟಿಗೂ ಕೂಡ ಅವರ ತಾಯಿಗೂ ಕೂಡ ಅವರು ಕೆಟ್ಟ ದ್ರೋಹ ಬಗ್ದಂಗೆ. ಅದರಿಂದ ಈಗೇನು ರಮೇಶ್ ಕತ್ತಿ ಇಡೀ ರಾಜ್ಯಾದ್ಯಂತ ಏನು ಆಕ್ರೋಶ ಭುಗಿಲೆದ್ದಿತ್ತು, ಅದಕ್ಕೆ ಹೆದರಿ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಈಗಾಗಲೇ ನಿನ್ನೆ ನಾವು ಕ್ಯಾಂಪ್ ಪೊಲೀಸ್ ಸ್ಟೇಷನ್ದೊಳಗೆ ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ನಾನು FIR ಮಾಡಿದ್ದೇನೆ. ಅಟ್ರಾಸಿಟಿ ಕೇಸ್ ಅವನ ಮೇಲೆ ಹಾಕಿದ್ದೇವೆ. ನಮ್ಮದು ಒಂದೇ ಒಂದು ಬೇಡಿಕೆ, ಅವನನ್ನು ತಕ್ಷಣ ಬಂಧನ ಮಾಡಿ, ನೀವು ಅವನ ಹಗರ ಬಿಡಬೇಡ್ರಿ. ಯಾಕಂದ್ರೆ ಬೇಕಾದಂಥವು ಇರಲಿ. ನಾವು ಇಲ್ಲಿ ತನಕ ನೋಡ್ತಾ ಇದ್ವಿ, ಏನೋ ರಾಜಕಾರಣ ಐತಿ, ರಾಜಕಾರಣ ಮಾಡ್ತಾ ಹೊಂಟದಾನ, ಶಡ್ಡು ಹೊಡ್ಯತಾನ, ಮಿಷಿ ತಿರುವುತ್ತಾನ. ಅರೆ ಮಿಷಿ ತಿರುವುದು ಗಂಡಸ್ತನದ ಲಕ್ಷಣ ಅಂತಂದ್ರೆ ನಿನಕ್ಕಿಂತ ದೊಡ್ಡ ಮೂರ್ಖ ಯಾರೂ ಇಲ್ಲ. ನಾನು ಇಷ್ಟೇ ಹೇಳೋದು, ಅವನು ಒಂದು ವಿಚಾರ ಮಾಡಬೇಕು. ಏನು UK 27 ಅಂತೇನು ಹೋಟೆಲ್ ಕಟ್ಟಿದಾನಲ್ಲ, ಅದನ್ನು ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಜಾಗ ಸ್ಮಶಾನದು ಅಧಿಕೃತವಾಗಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮಾಜ ಸ್ಮಶಾನವನ್ನು ಕಬಳಿಸಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ತಯಾರು ಮಾಡಿ ಆ ಹೋಟೆಲ್ಗಳನ್ನು ಕಟ್ಟಿದ್ದಾನೆ. ಅದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಇವತ್ತಿನ ಈ ಸಂದರ್ಭದಲ್ಲಿ, ಆದಷ್ಟು ಶೀಘ್ರ ಆ UK 27 ಅಂತಕ್ಕಂಥ ಹೋಟೆಲ್ಗಳನ್ನು ನೆಲಸಮ ಮಾಡಿರಿ, ಆ ಜಾಗೆಯನ್ನು ನಮ್ಮ ಸುಪರ್ದಿರಿಗೆ ವಹಿಸ್ರಿ ಅನ್ನೋದು ನನ್ನ ಬೇಡಿಕೆ. ಮತ್ತೊಂದು, ಈ ಕೂಡಲೇ ಅರೆಸ್ಟ್ ಆಗಬೇಕವ. ಅವು ಬರೀ ಅಪಾಲಜಿ ಕೇಳಿದ್ನಿ, ಕ್ಷಮೆ ಕೇಳಿದ್ನಿ ಅಂತಂದ್ರೆ ಇಡೀ ವಾಲ್ಮೀಕಿ ಸಮಾಜ ಯಾವತ್ತೂ ಕೂಡ ಅದನ್ನು ಮಾನ್ಯ ಮಾಡೋದಿಲ್ಲ. ಇಡೀ ರಾಜ್ಯಾದ್ಯಂತ ಇದೊಂದು ಆಕ್ರೋಶ ಭುಗಿಲೆದ್ದಿದೆ. ಅದಕ್ಕಾಗಿ ಈ ಶೋಷಿತ ಸಮಾಜ ಅವನು ಬೈದಿದ್ದು ವಾಲ್ಮೀಕಿ ಸಮಾಜಕ್ಕಲ್ಲ, ಭಾರತದ ಸಂವಿಧಾನಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅವರು ರಚನೆ ಮಾಡಿರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಬೈದ್ದಾನ. ಶತಶತಮಾನಗಳಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥ ಈ ವರ್ಗಗಳಿಗೆ ಬೈಯೋದು ಅತ್ಯಂತ ನಿಂದನೀಯ, ಅತ್ಯಂತ ಅಕ್ಷಮ್ಯ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದೊಳಗೆ ಹೇಳ್ತೇನೆ.